ಈ ಒಂದು ಟೈಮಲ್ಲಿ ಕ್ರಶ್ ಆಗಿದ್ರು, ಇವಾಗ ಕ್ರಶ್ ಮಾಡ್ತಿದೀವಿ. ಹೌದು, ಅದ್ ಗೊತ್ತಾ ನಿಮ್ಗೆ? ಓ ಮೈ ಗಾಡ್, ಪ್ಲೀಸ್ ಅಂತ ಕೇಳಿದ್ದೆ, ಅವ್ರು ಕೊಟ್ಟಿದ್ರು ಕೂಡ. ನಾನಿದ್ ಯಾವ್ದೋ ಸ್ಕೂಲ್ ಹುಡುಗಿ, ಯಾರು ಇವಳು ನನ್ ಪೇರ ಅಂತ ನಾನು, ಬಟ್ ಈಗಲೇ ಫೀಲ್ ಆಗಿದೆಯಲ್ಲ. ಇವ್ರು ಯಾವಾಗ್ಲೂ ಅದೊಂದು ಹೇಳ್ತಾರಪ್ಪ, ನನ್ಗೆ ಇಷ್ಟ. ಒಂದು ದುರಂತ, ಇದೊಂದು ದುರಂತ ಅಂತ ಹೇಳ್ತಾರೆ. ಎಷ್ಟು ಪ್ರೀತಿ ಸಿಗ್ತಾ ಇದೆಯೋ ಅದು ಅವಳು ಡಿಸರ್ವ್ ಮಾಡ್ತಾಳೆ. ನನ್ ಮುಖಕ್ಕೆ ಬಿದ್ದ ಫಸ್ಟ್ ಏಟು. ಹೇಗೆ ಅವನ ಮೇಲೆ ಹಕ್ ಚಲಾಯಿಸ್ತಿದ್ಯಾ ಅಂತ. ಹಾಯ್, ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈಗಲೇ ಫೀಲ್ ಆಗಿದೆಯಲ್ಲ. ಸೀರಿಯಲ್ ಅಲ್ಲ ಆಲ್ರೆಡಿ ನಾನು ಅವಳು ಒಂದಾಗಿದ್ದೀವಿ. ಸೊ ನಾನೇ ಇಬ್ರಾಗ್ ಬರ್ತಾರೆ. 6 ಗಂಟೆ ಮೇಲೆ ಚೇಂಜ್ ಆಗುತ್ತೆ. ನನಗೆ ಬಂದಿರೋದ್ರಿಂದ ಅವ್ರು ಹೇಳ್ಬೇಕು ಅದನ್ನ. ನಮ್ಗಂತೂ ಖುಷಿ ಆಗ್ತಾ ಇದೆ, ನಿಮ್ಮನ್ನ ಭಯ ಪಡಿಸೋದೇ ನಮ್ ಖುಷಿ. ನನಗೆ ಶೇಕ್ ಆಗ್ತಾ ಇದೆ, ಜಾಕೆಟ್ ಹಾಕೊಂಡಿರೋದ್ರಿಂದ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆಕ್ಚುಲಿ ಕೀರ್ತಿ ನೋಡಿದ್ರೆ ಎಲ್ರು ಭಯ ಪಟ್ಕೊಳ್ಳೇಬೇಕು, ಅದಕ್ಕೆ ಅವ್ರು ಒಳಗ್ ಬಂದು ಎಲ್ರಿಗೂ ಭಯ ಪಡಿಸ್ತಾ ಇದ್ದಾರೆ. ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ನಮ್ಗೆ ಎಲ್ರಿಗೂ ಒಂಥರ ಹೊಸ ಅನುಭವ. ನಾವ್ ಇಲ್ಲಿ ತನಕ ಮಾಡದೇ ಇರುವಂತಹ ಒಂದು ಆಕ್ಟಿಂಗ್ ವೈಸ್ ಆಗ್ಲಿ, ಡೈಲಾಗ್ ಡೆಲಿವರಿ ವೈಸ್ ಆಗ್ಲಿ, ಎಷ್ಟೋ ಹೊಸ ಹೊಸ ವಿಷಯಗಳನ್ನ ಕಲಿತಾ ಇದೀವಿ ನಾವು. ಒಬ್ರು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಕೊಂಡ್ ಮಾಡ್ತಿದೀವಿ, ಅದೇ ಸಂತೋಷ. ಒಂದು ಆಕ್ಚುಲಿ ನಾನು ಇದು ಹೇಳಲೇಬೇಕು, ನಂದು DL ರೋಲ್ ಅಂತ ಬಂದಾಗ ಪಾಪ ಅವ್ರನ್ನ ತುಂಬಾ ಗೋಳಿಕೊಬಿಟ್ಟಿದೀನಿ. ಹೋಗ್ಬಿಟ್ಟು ಒಂದ್ಸಲ ಹೇಳಿ ನೋಡೋಣ ಹೆಂಗೆ ಹೇಳ್ತೀರಾ ಅಂತ ಕೇಳಿ ಎಲ್ಲ ಮಾಡಿದೀನಿ. ಸೊ ಬಟ್ ಅಷ್ಟು ನಾನು ಎಷ್ಟು ಸಲ ಕೇಳಿದ್ರು ಅವ್ರು ನೋ ಅಂತ ಹೇಳಲೇ ಇಲ್ಲ. ಸೊ ಥ್ಯಾಂಕ್ ಯು. ಡಿಸರ್ವ್ಸ್, ಅವಳಿಗೆ ಎಷ್ಟು ಪ್ರೀತಿ ಸಿಗ್ತಾ ಇದೆಯೋ ಅದು ಅವಳು ಡಿಸರ್ವ್ ಮಾಡ್ತಾಳೆ. ಬಿಕಾಸ್ ಎವ್ರಿಬಡಿ ಇನ್ ದಿಸ್ ಟೀಮ್ ಇನ್ಕ್ಲೂಡಿಂಗ್ ಹರ್ ವೆರಿ ವೆರಿ ಹಾರ್ಡ್ ವರ್ಕಿಂಗ್. ಸೊ ಅದು ಕಾಣಿಸುತ್ತೆ ಸ್ಕ್ರೀನ್ ಅಲ್ಲಿ, ಅದಕ್ಕೆ ನಿಮ್ಗೆ ಅಷ್ಟು ಅಪ್ರಿಸಿಯೇಷನ್ ಸಿಗೋದು. ಸೊ ಅದೇ ಇದ್ರ ಈ ಒಂದು ಟೈಮಲ್ಲಿ ಕ್ರಶ್ ಆಗಿದ್ರು, ಇವಾಗ ಕ್ರಶ್ ಮಾಡ್ತಿದೀವಿ. ಅಲ್ಲ, ಈ ಒಂದು ಲಾಸ್ಟ್ 30-20 ಸೆಕೆಂಡ್ಸ್ ಇಂದಾನೆ ಗೊತ್ತಾಗ್ಬೋದು ಇವರಿಬ್ರು ಮಧ್ಯೆ ನೋವು ಅನ್ಭವಿಸ್ತಾರದು ಯಾರು ಅಂತ. ಸೊ ಅಲ್ಲೇ ಆನ್ಸರ್ ಎಲ್ಲ ಅಲ್ಲೇ ಇದೆ. ಸೆಟ್ ಅಲ್ಲಿ ನಾವು ರೋಸ್ಟ್ ಆಗ್ತಾ ಇರ್ತೀವಿ, ಅಂದ್ರೆ ನಾವು ಬಿಸಿ ಇರ್ತೀವಲ್ಲ, ಅಂದ್ರೆ ಸೀನ್ಸ್ ಮಾಡೋದಾಗ್ಲಿ, ಬೇಗ ಶೂಟ್ ಮಾಡೋದಾಗ್ಲಿ, ಲೈಟ್ ಎಲ್ಲ ಅದೇ. ಸೆಟ್ ಅಲ್ಲ, ನಮ್ ಜೊತೆ ಆಕ್ಟ್ ಮಾಡಿದ್ದು ಲಕ್ಷ್ಮಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಖುಷಿ ಆಗುತ್ತೆ. ಬಿಕಾಸ್ ಲೈಕ್ ಐ ಸೆಡ್, ಕಲರ್ಸ್ ಕನ್ನಡ ವಾಹಿನಿಯಿಂದ ಈ ತರ ಒಂದು ತುಂಬಾ ಡಿಫ್ರೆಂಟ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಾನು ಯಾವತ್ತೂ ಮಾಡದೇ ಇರುವಂತಹ ಒಂದು ಪಾತ್ರ, ಯಾವತ್ತೂ ಹೋಗದೆ ಇರುವಂತಹ ಒಂದು ಎಕ್ಸ್ಟೆಂಟ್ ಹೋಗಿ ಆಕ್ಟಿಂಗ್ ಮಾಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ನನ್ಗೂ ಅಷ್ಟೇ, ಲಕ್ಷ್ಮಿಗೂ ಅಷ್ಟೇ, ಆಸ್ ಆಫ್ ನೌ. ಸೊ ಐ ಥಿಂಕ್ ಸೆಟ್ಟಲ್ಲಿ ನಮ್ಮನ್ನ ಟ್ರಸ್ಟ್ ಮಾಡಿ, ಎಸ್ಪೆಷಲಿ ನಮ್ಮ ಡೈರೆಕ್ಟ್ರು ನಾವು ಏನ್ ಮಾಡ್ತೀವಿ ಅನ್ನೋದಕ್ಕೆ ಆ ಒಂದು ಫ್ರೀಡಮ್ ಕೊಟ್ಟು, ನಮ್ಗೆ ಸ್ಪೇಸ್ ಕೊಟ್ಟು ಮಾಡಿಸ್ತಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ನಾವು ಮಾಡ್ತಿರೋದು ಅವ್ರಿಗೆ ಖುಷಿ ಅಥವಾ ಆಡಿಯನ್ಸ್ ಖುಷಿ ಅಂದಾಗ ಅದು ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಎಫರ್ಟ್ ಅಂತೂ ಎಲ್ಲರೂ ಹಾಕಿ ಮಾಡ್ತಿದ್ದಾರೆ ಈ ಶೋ ಅಲ್ಲಿ. ಅಂಡ್ ಆ ಎಫರ್ಟ್ಗೆ ನಮ್ಗೆ ಕಂಗ್ರ್ಯಾಚುಲೇಷನ್ ಸಿಕ್ಕಿದಾಗ, ನಮ್ಗೆ ಅಪ್ರಿಸಿಯೇಷನ್ ಸಿಕ್ಕಿದಾಗ ಅಂತೂ ಎಕ್ಸ್ಟ್ರೀಮ್ಲಿ ತುಂಬಾ ಖುಷಿ ಆಗುತ್ತೆ. ಅವಾರ್ಡ್ ಬಂದ್ರು ತುಂಬಾ ಖುಷಿ ಆಗುತ್ತೆ. ಹೌದು, ಅದ್ ಗೊತ್ತಾ ನಿಮ್ಗೆ? ಓ ಮೈ ಗಾಡ್, ಅಂದ್ರೆ ಫಸ್ಟ್ ಹೌದು, ಸ್ಕ್ರೀನ್ ಟೆಸ್ಟ್ ಬಂದಾಗ ನನಗೆ ಗೊತ್ತೇ ಇಲ್ಲ ಇವ್ರು ನನ್ ಬಂದ ತಕ್ಷಣ ನನ್ನ ಹೆಸರು ಒಂದ್ ಸೆಲ್ಫಿ ಪ್ಲೀಸ್ ಅಂತ ಕೇಳಿದ್ದೆ, ಅವ್ರು ಕೊಟ್ಟಿದ್ರು ಕೂಡ. ನಾನಿದ್ ಯಾವ್ದೋ ಸ್ಕೂಲ್ ಹುಡುಗಿ, ಯಾರು ಇವಳು ನನ್ ಪೇರ ಅಂತ ನಾನು, ಬಟ್ ಆಮೇಲೆ ಏನನ್ಸ್ತು ಆಕ್ಟ್ ಮಾಡಿ. ಆಮೇಲೆ ಕಾಸ್ಟ್ಯೂಮ್ ಎಲ್ಲ ರೆಡಿ ಆಗಿ ಬಂದ್ಮೇಲೆ ಪಾತ್ರಕ್ಕೆ ಸೆಟ್ ಆದ್ರು. ಆಮೇಲೆ ಅದೇ ಮೊನ್ನೆ ಒಂದ್ಸತಿ ರೂಮಲ್ಲಿ ಮ್ಯಾರೇಜ್ ಆಗಿರೋ ಮದ್ವೆ ಫೋಟೋ ಇದೆ. ಇವ್ರು ಯಾವಾಗ್ಲೂ ಅದೊಂದು ಹೇಳ್ತಾರಪ್ಪ, ನನ್ಗೆ ಇಷ್ಟ. ಆ ಫೋಟೋ ನೋಡಿದಾಗೆಲ್ಲ ಇದೊಂದು ದುರಂತ ಅಂತ ಹೇಳ್ತಾರೆ. ಯಾಕೆ ಅಂತ ನನ್ ವೀಕ್ಷಕರಿಗೆ ಗೊತ್ತು ನಾನು ಎಷ್ಟು ಹತ್ತಿದೀನಿ ಅಂತ. ಅದಾದ್ಮೇಲೆ ಏನಿಲ್ಲ, ಅಂದ್ರೆ ಆ ಫೋಟೋ ವಿಷಯ ಹೋಗ್ಲಿ. ಸೊ ಆ ಫೋಟೋ ಇವಾಗ್ಲೂ ಇದೆ. ಫಸ್ಟ್ ಪಿಕ್ ನಾನು ಅವ್ರ ಬರ್ಡೇಗೆ ಯಾವಾಗ್ಲೂ ವಿಶ್ ಮಾಡಿದಾಗ ಹಾಕಿದ್ದೆ ಅದನ್ನ. ಸೊ ಅದೊಂಥರ ಮೆಮೊರೇಬಲ್ ಪಿಕ್. ಇವಾಗ ಜೊತೆಗೆ ನಿಂತ್ಕೊಂಡು ಒಬ್ರಿಗೆ ಸೆಲ್ಫಿ ಕೊಡ್ತಾ ಇರ್ತೀವಲ್ಲ, ಅವಾಗ ನೆನ್ಸ್ಕೊತಾ ಇರ್ತೀನಿ, ಫಸ್ಟ್ ಟೈಮ್ ನಾನೇ ಸೆಲ್ಫಿ ಕೇಳಿದ್ದೆ ಇವ್ರನ್ನ ಅಂತ. ಇಲ್ಲ, ನಮ್ಗೆ 3 ಜನಕ್ಕೆ ಆಕ್ಚುಲಿ ಒಟ್ಟಿಗೆ ಸೀನ್ ಸಿಗೋದಾಗ್ಲಿ, ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಸಿಗೋದು ಕಮ್ಮಿನೇ. ನಮ್ಮಿಬ್ರದ್ದು ಇರುತ್ತೆ, ಇಲ್ಲ ನಮ್ಮಿಬ್ರದ್ದು ಇರುತ್ತೆ, ಇಲ್ಲ ಅವ್ರಿಬ್ರದ್ದು ಇರುತ್ತೆ.
ಈ ಒಂದು ಆಪರ್ಚುನಿಟಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾವುದು ನೀರಿನ ತಳ್ಳೋಸಿ ಅವತ್ತು ತುಂಬಾ ಹತ್ತಿದ್ದೆ, ತುಂಬಾ ಸ್ಪೆಷಲ್ ಮೊಮೆಂಟ್ ಅದು. ನಾವಿಬ್ರು ಹತ್ತಿದ್ವಿ. ನಾನ್ ಲಕ್ಷ್ಮೀನ್ ಕರ್ಕೊಂಡೋಗಿ ಕ್ಲಾಸ್ ತಗೊಳ್ತಾ ಇರ್ತೀನಿ. ವೈಷ್ಣವ್ ನನ್ ಫ್ರೆಂಡ್ ನೀನೇಗೆ ಅವನ ಮೇಲೆ ಹಕ್ ಚಲಾಯಿಸ್ತಿದ್ಯಾ ಅಂತ ಅವಳು ನನ್ ಮಾತ್ ಕೇಳಲ್ಲ, ಅದಕ್ಕೆ ಸಿಟ್ಟು ಬಂದು ತಳ್ಬಿಡ್ತೀನಿ ಕೋಪದಲ್ಲಿ. ಆಮೇಲೆ ವೈಷ್ಣವ್ ತಪ್ಪ ಅಂತ ನನ್ಗೊಂದ್ ಕೊಡ್ತಾರೆ, ಸರಿಯಾಗಿ ಬೈತಾರೆ. ಸೊ ದಟ್ ವಾಸ್ ಅ ವೆರಿ ಸ್ಪೆಷಲ್ ಮೊಮೆಂಟ್, ಯಾವತ್ತೂ ಮರೆಯಕ್ಕಾಗಲ್ಲ. ನನ್ ಮುಖಕ್ಕೆ ಬಿದ್ದ ಫಸ್ಟ್ ಏಟು. ನಾನ್ ಇವ್ರ ಲೈಫಲ್ಲಿ ಎಂಟರ್ ಆದ್ಮೇಲೆ ಬಿದ್ದಿದ್ದು. ನೀವ್ ಹೇಳ್ಬಿಡಿ. ಲಾಸ್ಟ್ ಅನ್ನು ಬಂದ ಯೂತ್ ಐಕಾನ್ ಅಲ್ವಾ, ನೀವೇ ಹೇಳಿ. ವೀಕ್ಷಕರಿಗೆ ಹೇಳೋದು ಇಷ್ಟ, ನೀವು ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ರ ಸೀರಿಯಲ್ ಶುರು ಆದಾಗಿಂದನು. ಸೊ ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ಅಂಡ್ ನಿಮ್ಮ ಬೈ ಚಾನ್ಸ್ ಏನಾದ್ರು ಮಿಸ್ ಆದ್ರೆ ಜಿಯೋ ಸಿನಿಮಾದಲ್ಲಿ ನೋಡಿ. ಅಂಡ್ ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀರಾ ಸೀರಿಯಲ್ ಬಗ್ಗೆ, ಸುಮಾರು ಇದೆಲ್ಲ ಕೇಳ್ಪಟ್ಟಿದ್ದೀನಿ ರಿವ್ಯೂಸ್ ಎಲ್ಲ. ಸೊ ನಿಮ್ ಸಪೋರ್ಟ್ ಹೀಗೆ ಇರ್ಲಿ ನಮ್ಮ ಎಲ್ಲರ ಮೇಲೂ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.